ವಿಕಿರಣ ಏನ್ ರವಿಚಂದ್ರನ್ ನೋಡ್ಕೊ ಬಂದ್ ಇನ್ಸ್ಪೈರ್ ಆಗ್ಬಿಟ್ಟಿತಾರನಾ ಅಥವಾ ನೀನ್ ಜಿಮ್ಗೆ ಹೋಗ್ತಾ ಇದೀನಿ ಅಂತ ಬಾಡಿ ಶೋ ಆಫ್ ಮಾಡ್ತಿರೋದ ನೀನು? ಉಲ್ಟಾ ಕ್ಯಾಮ್ರಾದಲ್ಲಿ ತೋರ್ಸುದ್ರು ಹಿಂಗೆ ಅವ್ರೆ ಈ ಮುಖಗಳು ಅಂತ ಏನ್ ಡಿಫ್ರೆನ್ಸ್ ಇಲ್ಲ. ಒಂದು ಗಾಡಿ ಪರ್ಚೇಸ್ ಮಾಡೋದಕ್ಕೆ ಇಷ್ಟು ಜನನ್ ಕರ್ಕೊ ಬಂದಿದ್ದೀನಿ ಗೈಸ್. ನೋಡಿ ನನ್ನ ಗಾರ್ಡ್ಗಳು ಇವರೆಲ್ಲರವೇ. ನಾನ್ ದತ್ತು ಪುತ್ರಿ ಅಲ್ಲ, ನನ್ನ ಮಮ್ಮಿ ಡ್ಯಾಡಿದೆ ಪುತ್ರಿ. ನಾನು ರಾಯಲ್ ಎನ್ಫೀಲ್ಡ್ ತಗೋಬೇಕಾಗಿತ್ತಂತೆ ಗೈಸ್, ಬಿಕಾಸ್ ಇವ್ರಗಳ ಗರ್ಲ್ ಫ್ರೆಂಡ್ಗಳನ್ನ ಕೂರ್ಸ್ಕೊಂಡು ಇವ್ರು ಹೋಗೋದಕ್ಕೆ ನಾನ್ ಗಾಡಿ ಇನ್ವೆಸ್ಟ್ ಮಾಡ್ಬಿಟ್ಟು ತಗೋಬೇಕಾಗಿತ್ತಂತೆ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದರೆ ನಮ್ಮ ಪಪ್ಪ ನನಗೆ ಹೊಸ ಗಾಡಿ ಕೊಡ್ತಾರಂತೆ, ಅದಕ್ಕೋಸ್ಕರ ಬಂದಿದ್ದೀವಿ. ವೆಸ್ಪಾ ಟ್ರೈ ಮಾಡೋದ ಅಂತ ಬಂದಿದ್ದೀವಿ. ನೋಡಿ ಹೊಸದು ಬಿಟ್ಟವ್ರೆ ವೆಸ್ಪಾ, ನೋಡೋದ ಯಾವ್ದು ಇಷ್ಟ ಆಗುತ್ತೆ ಅಂತ. ಒಂದು ಗಾಡಿ ಪರ್ಚೇಸ್ ಮಾಡೋದಕ್ಕೆ ಇಷ್ಟು ಜನನ ಕರ್ಕೊ ಬಂದಿದ್ದೀನಿ ಗೈಸ್. ನೋಡಿ ನನ್ನ ಗಾರ್ಡ್ಗಳು ಇವರೆಲ್ಲರವೇ. ಅಲ್ಲಿ ನಗ್ತವನಲ್ಲ ಅವನು ನನ್ನ ತಮ್ಮ, ಅವನು ನನ್ನ ತಮ್ಮ. ಏನೇ ಇದ್ರೂ ಅಪ್ಡೇಟ್ ಮಾಡ್ತೀನಿ. ಇನ್ನು ವೆಸ್ಪಾದಲ್ಲೇ ಇದೆಲ್ಲ ಓಲ್ಡ್ ಕಲರ್ಸ್ ಅಂತೆ, ಅಟ್ ಪ್ರೆಸೆಂಟ್ ಈ ಕಲರ್ ಅವೈಲಬಲ್ ಇದೆಯಂತೆ. ನೋಡಲ್ಲ ಹುಡುಗರು ಬುದ್ಧಿ ಬಿಡಲ್ಲ ಅನ್ನೋದು ಇದಕ್ಕೆ ಗೈಸ್ ನೋಡೋಕೆ ಬಂದಿರೋದು ನನಗೆ ಗಾಡಿನ. ಆದರೆ ಇವ್ರು ನೋಡಿ ಈ ಗಾಡಿ ನೋಡ್ತವ್ರೆ. ರಾನ್ ಎಲ್ಲ ತೋರಿಸ್ತಾ ಇದ್ದೀನಿ. ಅಸಹ್ಯ ಅಸಹ್ಯ ತರ ಕಳಿಸ್ತಾ ಇದೆಯಾ ಏನ್ ಮೇಡಮ್? ನನಗೆ ಸ್ಟಾರ್ಟಿಂಗ್ ಅಂತ ಬಂದಾಗ ನನ್ನ ಬೆಸ್ಟ್ ಇಂಪ್ರೆಷನ್ ಮಾತಾಡ್ತೀವಿ. ಇದು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗಲೂ ನನಗೇನು ಕಲರ್ ಬೆಸ್ಟ್ ಇಂಪ್ರೆಷನ್ ಅಂತ ಅನಿಸ್ಲಿಲ್ಲ ಗೈಸ್. ಇವರಿಬ್ಬರ ಮಧ್ಯ ನನಗೆ ಜಾಗನೇ ಸಿಗ್ತಿಲ್ಲ. ಪಾಪ ಗಂಜಿ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತೆ ಕಣ. ನೋಡಿ ಹೆಂಗ್ ತುದಿಲ್ ಕೂರ್ಸೋರೆ ನನ್ನ ಚಿಕ್ಕ ಮಕ್ಕಳು ಥರ. ಓಯ್ ರೋಹನ್ ಪಾಪ ಆಗ್ಲಿಂದ ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊಂಡು ತೋರ್ಸು ಅಂತವನೇ ನನ್ನುವೆ. ಇಲ್ಲಿ ವಿಕ್ಕಿ ಅಣ್ಣನು ಎದ್ದು ಬಂದ ಬಾ ಅಣ್ಣ ಆಗುತ್ತೆ. 100ಗೆ 200% ಅಪ್ಲೋಡ್ ಆಗುತ್ತೆ. ಇವನು ಇದಕ್ಕೋಸ್ಕರ ಅನ್ನೋದ್ರು ನಾನು ಅಪ್ಲೋಡ್ ಮಾಡ್ತೀನಿ. ಅವ್ನು ನಿಂತಿರೋದು ಯಾವ ಕಡೆ ಲೈಟ್ ಎಫೆಕ್ಟು. ಇವನ್ ಹತ್ರ ನೋಡಿ, ಇವ್ನು ನೀಟಾಗಿ ಕಾಣಿಸ್ತೈತೆ. ಉಲ್ಟಾ ಕ್ಯಾಮ್ರಾದಲ್ಲಿ ತೋರಿಸಿದ್ರು ಹಿಂಗೆ ಅವರೇ ಈ ಮುಖಗಳು ಅಂತ ಏನು ಡಿಫ್ರೆನ್ಸ್ ಇಲ್ಲ. ಇವ್ರ ಪ್ಲಾನ್ ಏನಾಗಿತ್ತು ಅಂತಂದ್ರೆ ನಾನು ರಾಯಲ್ ಎನ್ಫೀಲ್ಡ್ ತಗೋಬೇಕಾಗಿತ್ತಂತೆ ಗೈಸ್, ಬಿಕಾಸ್ ಇವ್ರಗಳ ಗರ್ಲ್ ಫ್ರೆಂಡ್ಗಳನ್ನ ಕೂರ್ಸ್ಕೊಂಡು ಇವ್ರು ಹೋಗೋದಕ್ಕೆ ನಾನ್ ಗಾಡಿ ಇನ್ವೆಸ್ಟ್ ಮಾಡ್ಬಿಟ್ಟು ತಗೋಬೇಕಾಗಿತ್ತಂತೆ ಗೈಸ್. ನಮ್ಮ ಅಣ್ಣ ಏನೋ ಮಾತಾಡ್ಕೊಂಡು ಮಾಡ್ತಾನೆ. ನನಗೆ ಟೈಮ್ ಆಗಿರೋದ್ರ ಕಾರಣ ನಾನು ಹೊರಡ್ತಾ ಇದ್ದೀನಿ. ಟಾಟಾ, ಬೈ ಬಾಯ್ ಬೈ 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 ಬೈ. ಬೈ ಕಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂತಂದ್ರೆ ಅವತ್ತೊಂದು ವ್ಲಾಗ್ ನ ಎಂಡ್ ಮಾಡಿದ್ದೆ, ಅಂದ್ರೆ ನೆಕ್ಸ್ಟ್ ಕ್ಲಿಪ್ಪಿಂಗ್ ತೋರಿಸ್ತೀನಿ ಅಂತ. ನನ್ ಗಾಡಿ ತಗೊಳೋದಕ್ಕೆ ಅಂತ ಬಂದಿದ್ವಿ. ಸೊ ಇವತ್ತು ಡೆಲಿವರಿ ಕೊಡ್ತವ್ರೆ, ಗಾಡಿನ ತಗೊಳೋದಕ್ಕೆ ಹೋಗ್ತಾ ಇದೀವಿ. ಮಮ್ಮಿ ಡ್ಯಾಡಿ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಗೊತ್ತಿಲ್ಲ, ನಾವ್ ಹಂಗ ಅನ್ಕೊಂಡ್ವಿ. ಅದೇನಾ ಮೋಸ್ಟ್ ಪ್ರಾಬಬ್ಲಿ ಎಲ್ಲರಿಗೂ ಅಲ್ಲೇ ಇನಾಗ್ರೇಟ್ ಮಾಡಿರೋದ್ರಿಂದ ಅದೇ ಅನ್ಸುತ್ತೆ. ನನ್ ಗಾಡಿ ನೋಡಿಲ್ಲ. ಸ್ವಲ್ಪ ಸ್ಪೆಷಲ್ ಮಾಡಿದ್ರು ಏನ್ ತೊಂದ್ರೆ ಇರ್ತಿರ್ಲಿಲ್ಲ. ನಮ್ಮ ತಂದೆ ನಮ್ಮ ತಾಯಿ ಹಾಯ್ ಏನಪ್ಪ, ಹಾಯ್ ಡ್ಯಾಡಿ ನಾನ್ ಹೇಳಿದ್ರೆ ಮಾತ್ರ ಹೇಳ್ದ ಹಾಯ್ ಏನ್ ಡ್ಯಾಡಿ ನೋಡಿ. ಹಾಯ್ ಅನ್ನಮ್ಮ, ನನ್ ಮಗನ್ ಚಾನಲ್ ಸಪೋರ್ಟ್ ಮಾಡಿ ಅನ್ನು. ಕೇಳಿಸಿರಲ್ಲ ಬಿಡು ಅದು. ಇದೆಲ್ಲ ಎಡಿಟ್. ಓಕೆ, ನಿಜ ನೋಡ್ ನನ್ ಪೇಷಂಟ್ ತರನೇ ಇದ್ದೀನಲ್ವೇನೋ. ತಂಗಿ ಇಡೀ ಕರ್ನಾಟಕಕ್ಕೆ ಗೊತ್ತಿರೋಂತ ವಿಚಾರ, ಆದ್ರೂ ಹೊಸದಾಗಿ ಇಂಟ್ರೊಡಕ್ಷನ್ ಮಾಡಿ ಯಾರು ಅಂತ ಬೊಗಳೋ ಇಡಿಯಟ್ ಫೆಲೋ. ನಾನು ಇವನ ಒಡ ಹುಟ್ಟಿದಂತಹ ತಂಗಿ, ಇವನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದೀನಿ.
ಹಂಗಂತ ಎಲ್ಲರೂ ಹೇಳ್ತಾರೆ, ಆದ್ರೆ ನಂಗೂ ಗೊತ್ತಿಲ್ಲ. ಆಕ್ಚುಲಿ ಕಲರ್ ನೋಡಿ, ಇಬ್ರು ಬೇರೆ ಬೇರೆ ಕಲರ್ ಇದ್ದೀವಿ. ಆಕ್ಚುಲಿ ನಮ್ಮ ಮನೇಲಿ ನಾನು ಹುಟ್ಟಾದ್ಮೇಲೆ ನಮ್ಮ ತಂದೆಯವರು ಹೆಣ್ಮಗು ಬೇಕು ಅಂತ ಕೇಳಿದ್ದಕ್ಕೆ ನಮ್ಮ ತಾಯಿಯವರು ಇವ್ರನ್ನ ತುಂಬಾ ಚೀಪ್ ರೇಟ್ ಪರ್ಚೇಸ್ ಮಾಡಿದ್ದು. ಒಂದು ಇವತ್ತಿನ ರೇಟ್ಗೆ ಒಂದು 20 ರೂಪೀಸ್ ಆಗ್ಬೋದು ಅಷ್ಟು ಪರ್ಚೇಸ್ ಮಾಡಿರೋ. ಅವಳಿಗೆ ಗೊತ್ತಾಬಾರು ಗೈಸ್ ಆಕ್ಚುಲಿ ಎಂತ ದೊಡ್ಡ ಸುಳ್ಳು ಹೇಳ್ತಾನೆ ಅಂತಂದ್ರೆ, ಇವ್ನ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು, ಇವ್ನ್ ಎಕ್ಸ್ಚೇಂಜ್ ಆಗಿರ್ಬೋದು, ನಾನ್ ಮಾತ್ರ ಮನೇಲೆ ಹುಟ್ಟಿರೋದು. ಪ್ರೂಫ್ಗೆ ನಮ್ಮ ಅಜ್ಜಿದಿರೋರೆ ಗೈಸ್, ಅವರೇ ಹೇಳೋರೆ ನೀನ್ ಮನೇಲೆ ಹುಟ್ಟಿದ್ದು, ನೀನ್ ಒರಿಜಿನಲ್ ಮಗಳು ಅಂತ. ಪ್ಲಾನ್ ಮಾಡ್ಕೊಂಡಿದ್ವಿ ಈ ತರ ಹೇಳ್ಬೇಕು, ನೋವು ಆಗ್ಬಾರ್ದು ಅಂತ. ಅದನ್ನೇ ಮುಂದುವರ್ಸ್ತಾ ಇದೀವಿ. ಥ್ಯಾಂಕ್ ಯು ಗೈಸ್. ಯಾರು ಇವಳನ್ನ ದತ್ತು ಪುತ್ರಿ ಅಂದ್ಬಿಟ್ಟು ಇದ್ ಮಾತಾಡ್ಬೇಡಿ, ಯಾಕಂದ್ರೆ ಅವಳು ನಾನ್ ದತ್ತು ಪುತ್ರಿ ಅಲ್ಲ, ನನ್ನ ಮಮ್ಮಿ ಡ್ಯಾಡಿದೆ ಪುತ್ರಿ. ಥ್ಯಾಂಕ್ ಯು ಗೈಸ್. ಈ ಗೊತ್ತು ನಮ್ಮ ಅಣ್ಣಂಗೆ ಮನೇಲೂ ಕೊಡಲ್ಲ ಗೈಸ್, ನಿಜ ಹೇಳ್ಬೇಕಂತಂದ್ರೆ. ಅಷ್ಟ್ ಗೊತ್ತಿಲ್ಲ. ಚೆನ್ನಾಗ್ ಕಾಣಿಸ್ತಿದ್ದೆ ಇರೋ ವಿಕೇಣ ನೋಡು. ಅಬ್ಬೊಬ್ಬ ಗೈಸ್, ಸುಂದರವಾಗಿ ಉಟ್ಬಿಟ್ಟವನೇ ಗೈಸ್ ನಮ್ಮ ವಂಶದಲ್ಲಿ ನಮ್ಮ ಅಣ್ಣ. ನಂಗಿಂತ ಅವನೇ ಚೆನ್ನಾಗಿತ್ತು. ಅಣ್ಣ, ನನ್ ಕಲೀಗ್ಸ್ ಗಳು ನಿನ್ಗೆ ಹೇಳಿದ್ರು, ನಿಮ್ ಅಣ್ಣ ಚೆನ್ನಾಗ್ ಮಾಡ್ತಾರೆ ವಿಡಿಯೋಸ್ನ, ನಿಂಗಿಂತಾನು ಅವನೇ ಚೆನ್ನಾಗ್ ಮಾಡ್ತಾನೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಅಂತ ಹೇಳಿ ಧನ್ಯವಾದಗಳನ್ನ ಹೇಳ್ದೆ ಅಂದ್ಬಿಟ್ಟು ಹೇಳ್ಬೇಕು. ಥ್ಯಾಂಕ್ ಯು. ನಿನ್ನ ಪ್ರತಿಭೆನ ಅವರು ಬೆಳೆಸ್ತಾರಂತೆ. ಏನ್ ಪ್ರತಿಭೆನಪ್ಪ ಸ್ಕ್ರೀನ್ ಮೇಲೆ ಮಾಡು ಅಂತಂದ್ರೆ. ಇಲ್ಲಿ ನೋಡು, ಕಣ್ಗೇನೋ ಬಿದ್ಬಿಡೈತೆ, ಉರಿತೈತೆ, ಅದಕ್ಕೆ ಮುಖ ಮುಚ್ಕತೈತೆ. ಈ ಸೈಡ್ ಕಣ್ಗೇನೋ ಬಿದ್ಬಿಡೈತೆ ಮಮ್ಮಿ, ಅದಕ್ಕೆ ಕಣ್ಣು ಉರಿತೈತೆ ಫುಲ್ಲು ಈ ಕಡೆ, ಅದಕ್ಕೇನೆ ಆತರ. ವಿಕೇಣ ಇನ್ ರವಿಚಂದ್ರನ್ ನೋಡ್ಕೊ ಬಂದ್ ಇನ್ಸ್ಪೈರ್ ಆಗ್ಬಿಟ್ಟಿತ್ತಾರನಾ, ಅಥವಾ ನೀನ್ ಜಿಮ್ಗೆ ಹೋಗ್ತಾ ಇದೀನಿ ಅಂತ ಬಾಡಿ ಶೋ ಆಫ್ ಮಾಡ್ತಿರೋದ ನೀನು? ಗೈಸ್, ಹಿಂಗೆ ತೋರಿಸಿದ್ರೆ ಇನ್ನೂ ಬಿಲ್ಡಪ್ ಆಗತಾನೆ, ಸಾಕು ಒಂದ್ ಕಡೆದು. ಥ್ಯಾಂಕ್ ಯು ಗೈಸ್, ಕೀಪ್ ವಾಚಿಂಗ್. ಗೈಸ್ ಹೇಳಿದ್ದೆ ತಡ, ಅದು ಚೆನ್ನಾಗ್ ಬರ್ತಿದ್ಯಾ ಅಂತ ಫೋಟೋ ತೆಗಿಸ್ಕೊಬಿಟ್ಟ ಗೈಸ್. ಅದು ನಮ್ಮ ವಿಶೇಷತೆ, ನಿಮ್ಗೆ ಗೊತ್ತಲ್ಲ. ಇದೆಲ್ಲ ನಂದು ಗೈಸ್. ನಾವು ಓಪನ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅವರು ಸಾಂಗ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಬ್ಲಾಸ್ಟ್ ಅದು ಇದು ಎಲ್ಲ ರೆಡಿ ಮಾಡ್ತವ್ರೆ. ಆಕ್ಚುಲಿ ನಾನು ವಿಡಿಯೋ ಅಣ್ಣ ಈ ತರ ನನ್ ಫೋನ್ ಅಲ್ಲಿ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಇನ್ಸ್ಟಾದಲ್ಲಿ ಕೂಡ ಅಪ್ಲೋಡ್ ಮಾಡ್ಬೇಕಲ್ಲ, ಸೊ ಹಾಗಾಗಿ. ಮಮ್ಮಿ ಒಂದ್ ಸ್ವಲ್ಪ ಹತ್ರ ಬಮ್ಮ. ಓಕೆ, ರೆಡಿ. ಎಷ್ಟು ಬೇಜಾರಲ್ಲಿ, ರೆಡಿ, ಸ್ವಲ್ಪ ಖುಷಿಯಾಗಿ ನಿಂತ್ಕಪ್ಪ. 1 ಸ್ಟಾರ್ಟ್. ಗೈಸ್, ನನ್ ಗಾಡಿ ನೋಡಿ ಗೈಸ್, ಚೆನ್ನಾಗೈತೆ ಆಕ್ಚುಲಿ. ಹತ್ರ ಬಾ ಮಮ್ಮಿ, ಕವರ್ ಮಾಡಕ್ಕಾಯ್ತಾ ಡ್ಯಾಡಿ, ಇವನ್ನ ನೋಡಿ, ಅವನ್ನ ನೋಡಿ. ಓಕೆ, ನಾನಾಗಿದ್ರೆ ಹೆಂಗ್ ಹೇಳ್ದಿರುವೆ ಹೇಳಿ. ನಾನ್ ರಗಡಾಗಿ ಹೇಳ್ದಿರುವೆ ಬ್ರೋ. ಇನ್ನೊಂದ್ಸತ ಹೇಳಿಸ್ತೀರ ನನ್ ಕೈಲಿ? ಇಲ್ಲ, ಹೋಗು, ಕೊಡು, ತಗೊಳ್ಳಿ. ಒಂದು ಈ ಸವಿಯಾದ ಮೂಮೆಂಟ್ ನ ಕ್ಯಾಪ್ಚರ್ ಮಾಡ್ತಾ ಇದೀವಿ. ದೀಪು ಕಣ್ಣೆ ಅಳ್ಬೇಡ, ದೀಪು ಅಳ್ಬೇಡ. ಇಲ್ಲ, ಯಾವಾಗ್ಲೂ ಅಳ್ಸೋದ್ರಲ್ಲೇ ಇರ್ತಾನೆ ಗೈಸ್ ನನ್ನ. ಯಾವಾಗ್ಲೂ ಅಳ್ತಿರ್ತಾಳೆ, ಇನ್ನೇನ್ ಮಾಡೋದು. ಓಕೆ, ಫೋಟೋ ತೆಗೆದ್ಬಿಡು. ಫೋಟೋ ಕ್ಯಾಪ್ಚರ್ ಮಾಡ್ಕೊತೀನಿ ಬ್ರೋ ಆಮೇಲೆ. ಪಾಪ ನಮ್ಮ ಅಪ್ಪನ ತಗೊಂಡಿರಲ್ಲ ಬಿಡೋದು. ಥ್ಯಾಂಕ್ ಯು. ಕಂಗ್ರಾಟ್ಸ್ ಹೇಳ್ತವ್ರೆ. ಮಮ್ಮಿ, ನೀವಿಬ್ರು ಹತ್ತಿ ಫಸ್ಟ್. ಹತ್ತಿ ರೆಡಿ, ಹತ್ತಿ ರೆಡಿ, ಹತ್ತಿ ಫಸ್ಟ್. ಏನಿಲ್ಲ ಹತ್ತಿ, ಏನಿಲ್ಲ ಹತ್ತಿ, ಹತ್ತಿ. ತಂದೆಯವರು ತಮ್ಮ ಅಮೃತ ಹಸ್ತದಿಂದ ಗಾಡಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದೀಕ್ಷಿತ ಹತ್ರ ಬಮ್ಮ, ಫ್ರೇಮ್ ಇಂದ ತುಂಬಾ ಒಂದಡಿ ದೂರಕೊಂಡೋಗ್ಬಿಡಿಯಲ್ಲ. ಅದ್ಬಿಟ್ಟು ಇಳಿಸಪ್ಪ. ನಮ್ಮ ಅಪ್ಪಂಗ್ ಹುಷಾರಿಲ್ಲಾಗಿ ಅದಕ್ಕೆ ಸುಸ್ತಾಗ್ಬಿಟ್ಟವ್ರೆ.
ಆತರ ಕವರ್ ಅಪ್ ಮಾಡ್ತಾವಳೆ. ಹಂಗೆ ಅವಳು ಮೆಂಟ್ಲಾಬಿಡೋಳೆ, ನಿಮ್ಗೂ ಗೊತ್ತಿಲ್ಲ. ನೀನ ಹತ್ತು, ಸುಮ್ನೆ ಹತ್ತು. ಗೈಸ್ ಗಾಡಿ ಡೆಲಿವರಿ ಎಲ್ಲ ತಗೊಂಡಾಯ್ತು. ಈಗ ನಮ್ಮ ಪಯಣ ಮನೆ ಕಡೆಗೆ ಹೋಗ್ತಾ ಇದೀವಿ. ಇವತ್ತಿಂದಿಷ್ಟು ವ್ಲಾಗು ನಂದು ಇನ್ನು ಕಂಪ್ಲೀಟ್ ಮಾಡಲ್ಲ. ಮಧ್ಯದಲ್ಲಿ ನಾವು ಏನಾರು ಗಾಡಿ ಓಡಿಸಿದ್ರೆ ಅದನ್ನ ಕ್ಲಿಪ್ಪಿಂಗ್ ಹಾಕ್ತೀನಿ, ಹೆಂಗ್ ಕಾಣಿಸುತ್ತೆ ಔಟ್ಲುಕ್ ಅಂತ ತೋರ್ಸೋದಿಕ್ಕೆ. ಅರೆ ತಕ್ಕೊಡಲ್ಲ ನಾನು, ಅದು ವಿಶೇಷವಾದ ವಿಶೇಷತೆ. ಮೋಸ ಮಾಡಬೇಡ. ಆದ್ರೂ ಸೇಫರ್ ಸೈಡ್ಗೆ ಈ ಕಡೆ ಚೆನ್ನಾಗ್ ಬರ್ತಿಲ್ಲ ನಾವು. ಆದ್ರೂ ಸೇಫರ್ ಸೈಡ್ಗೋಸ್ಕರ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇಲ್ಲ ಗೈಸ್, ನಂದು ಮುಗಿತಾ ಇಲ್ಲ, ಇವಳದು ಮುಗಿತೈತೆ. ನಂದು ಮುಗಿತೈತಿ, ಯಾಕಂದ್ರೆ ನಂದು ಪ್ರೀವಿಯಸ್ ಕ್ಲಿಪ್ಪಿಂಗ್ಸ್ ಅಷ್ಟೊಂದಿದೆ. ಸೊ ಹಂಗಾಗಿ ಥ್ಯಾಂಕ್ ಯು ಫಾರ್ ತುಂಬಾ ವಾಚಿಂಗ್ ಮೈ ಶ್ರೇಷ್ಠ ಕಥೆಗಳಿದೆ ನಂದು ಲಾಗ್ದು, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮ್ ತಾಯಿಯವರು ಆ ಕಡೆ ಹೋಗಿದ್ದಾರೆ ಬಿಡು, ಅವ್ರು ಮಾತಾಡ್ಕ ಬರ್ಲಿ. ಯಾಕೆ ನಮ್ಗೆ ಯಾಕೆ ಮಮ್ಮಿ ಪರ್ಸನಲ್ ಮ್ಯಾಟರ್ ನಮ್ಗೆ ಯಾಕೆ? ಸೊ ದಟ್ ಗೈಸ್, ಈಗ ವಿ ಆರ್ ಗೋಯಿಂಗ್ ಟು ಹೋಮ್. ಹೋಗ್ಬಿಟ್ಟು ನಾವು ಇನ್ನೂ ಹೋಗ್ತಾ ದಾರಿಲಿ ಏನಾಗ್ಬೋದು ಅದೆಲ್ಲ ತೋರಿಸ್ಬೇಕು ಅಂತ ಅನ್ಕೊಂಡೆ. ನಾನು ಟ್ರೈ ಮಾಡಿ ತೋರಿಸ್ತೀನಿ, ದಯ ಮಾಡಿ ನೀವು ನೋಡಿ ಗೈಸ್. ಏನಂತಂದ್ರೆ ನಾವು ಒಂಥರ ಯಾವ ಕಾನ್ಸೆಪ್ಟ್ ಅಲ್ಲಿ ತಗೊಂಡಿದೀವಿ ನೋಡಿ. ನಮ್ ಕರ್ನಾಟಕ ನಾಳೆ ಕನ್ನಡ ರಾಜ್ಯೋತ್ಸವ ಬೇರೆ, ಅದಕ್ಕೋಸ್ಕರ ಯೆಲ್ಲೋ ಅಂಡ್ ರೆಡ್ ಕಾಂಬಿನೇಷನ್, ಅರಿಶಿಣ ಹಾಗೂ ಕುಂಕುಮ. ಹೆಂಗೆ ಇದೇನ್ ಕನ್ನಡನಾ? ಗೈಸ್ ಆಕ್ಚುಲಿ ಹೇಳ್ಬೇಕಂದ್ರೆ ಕಲರ್ ಇವನೇ ಸೆಲೆಕ್ಟ್ ಮಾಡಿದ್ದು. ಡಿಫ್ರೆಂಟ್ ಆಗಿ ಟ್ರೈ ಮಾಡೋದ ಯಾವಾಗ್ಲೂ ಅಂತ ಅಂದ್ಬಿಟ್ಟು ಅವ್ನು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಸೋನೆ. ಚೆನ್ನಾಗಿದೆ ಗೈಸ್. ಸೈಡ್ ಬಾ, ತೋರಿಸ್ತೀನಿ ನನ್ನ ಗಾಡಿನ. ಚೆನ್ನಾಗಿದೆ ಗೈಸ್. ಆಕ್ಚುಲಿ ಫೋಟೋ ಶೂಟ್ಗೆಲ್ಲ ಒಂಥರ ಎಸ್ಥೆಟಿಕ್ ಲುಕ್ ಕಾಣಿಸುತ್ತೆ ವಿಕೇಣ ಇದು. ಹಾ ಗೈಸ್, ಇವಂದೊಂಥರ ಎಂತ ದೊಡ್ಡ ಸ್ಯಾಡಿಸ್ಟು ಸೆಲ್ಫಿ ಶೋ ಅಂತಂದ್ರೆ ಇವನ್ ಚೆನ್ನಾಗ್ ಕಾಣ್ಬೇಕು ಅನ್ಬಿಟ್ಟು ನನ್ನ ಮಂಕ್ ಮಾಡ್ತಾನೆ ಗೈಸ್. ಅಯ್ಯೋ ಅಯ್ಯೋ, ಮೊದ್ಲಿಂದ ಮಾಡ್ದೀಪು. ಏನಿಲ್ಲ ಗೈಸ್, ನಾನು ಆ ಗಾಡಿ ತಗೊಂಡಾಗ ಹಿಂಗೆ ಆಗ್ತಿದೆ. ಎರಡಕ್ಕೂ ಮೋಸ ಮಾಡೋದ್ ಬೇಡ. ನೀನ್ ಯಾಕೆ ನಿಂತಿದ್ಯ? ಹೋಗಪ್ಪ ನೀನು ಮೇಲ್ಗೆ. ನಮ್ ಡ್ಯಾಡಿ ಅವರಲ್ಲಿ ಹೋಯ್ತಾ ಇಲ್ಲ. ರೋಡ್ ಅಳ್ಬೇಡ, ಅಳ ಅಂತದ್ ಏನಾಗಿಲ್ಲ. ನೋಡಿ ಒಂದ್ ಸ್ವಲ್ಪ ಮುಂದಕ್ಕೆ ಮೂವ್ ಮಾಡಿ, ನೀ ಹೆಂಗ್ ಕಾಣಿಸ್ತೀಯ ಅಂತ ತೋರಿಸ್ಬಿಡ್ತೀನಿ. ಅಸಹ್ಯವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಗೈಸ್ ನಾನೊಂದ್ ರೌಂಡ್ ಹೋಗಿದ್ದೆ, ಇವಾಗ ನಮ್ಮ ಅಣ್ಣ ಒಂದ್ ರೌಂಡ್ ಹೋಯ್ತವನೆ. ಆಕ್ಚುಲಿ ನಿಂಗೂ ಚೆನ್ನಾಗಿ ಕಾಣಿಸ್ತೈತೆ ಗಾಡಿ ಓಡ್ಸು. ಯಪ್ಪ, ಈ ತರ ಡವ್ ಇವ್ನು ನಿಜವಾಗ್ಲೂ ಮಾಡಲ್ಲ ಗೈಸ್. ನಿಜ ವಿಡಿಯೋಗೋಸ್ಕರ ಮಾಡ್ತಾ ಇರೋದು ಇವ್ನು. ನಿಜ ಆ ಸೆಂಟಿಮೆಂಟ್ ಎಲ್ಲ ಇಲ್ಲ ಇವನಿಗೆ. ಲೋ ಕುರುಡ, ಅಲ್ಲಿ ಡ್ಯಾಡಿ ಅವ್ರು ವೇಟ್ ಮಾಡ್ತಾವ್ರೆ. ಓಡಿಸ್ತೀಯಾ ಅಥವಾ ಏನು? ಓಡಿಸ್ಬಿಡು, ಅದು ತೆಗೆದು ಬಿಡ್ತೀನಿ. ಬೇಡವಂತೆ ಗೈಸ್. ಗೈಸ್ ನೋಡಿ ಗೈಸ್, ಓಡಿಸ್ತಾವನೆ ನಮ್ಮ ಅಣ್ಣ ಗಾಡಿನ. ಲೋ ಹಿರಾಮನ್, ನೀನ್ ಕಾಣಿಸ್ಬೇಕಲ್ವೇನೋ ವಿಡಿಯೋದಲ್ಲಿ, ಅದಕ್ಕೆ ಅಷ್ಟಿಂದೆ ಗೊತ್ತಿರೋದು. ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡು. ಬಿಡು, ಕಾಣಿಸ್ತಿದ್ದಾನೆ ಗೈಸ್, ಚೆನ್ನಾಗೇನೆ. ಇಲ್ಲ 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 ಮಾತಾಡಿಲ್ಲ, ಸಾಕನ್ಸುತ್ತೆ ಗೈಸ್. ಗಾಡಿ ಡೆಲಿವರ್ ತಗೊಂಡ್ಮೇಲೆ ಸುಮ್ಮನೆ ಹೋಟೆಲ್ಗೆ ಹೋಗೋದ ಅಂತ ಅನ್ಸ್ತು, ಅದಕ್ಕೆ ಕಾಫಿ ಬರೋಕೆ ಬಂದಿದ್ದೀವಿ. ವಿಕಾಸ್ ನಮ್ಮ ಬಾಸ್ ಸಾಂಗ್ ಬೇರೆ ಬರ್ತೈತೆ. ಆಕ್ಚುಲಿ ಗೈಸ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈಗ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇಲ್ಲ, ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ, ಇನ್ನೂ ಸ್ವಲ್ಪ ಕೆಲಸ ಇದೆ. ನಮ್ಮ ಅಣ್ಣವ್ರ ಅಂಗಡಿ ಹತ್ರ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಹೋಗಕ್ ಆಗಿಲ್ಲ ಅಂತಂದ್ರೆ ಇಲ್ಲಿ ಎಂಡ್ ಮಾಡ್ತೀವಿ, ಹೋದ್ರೆ ಅಲ್ಲಿ ಎಂಡ್ ಮಾಡ್ತೀನಿ. ಸೊ ದಟ್ ಕೀಪ್ ವಾಚಿಂಗ್ ಗೈಸ್. ಥ್ಯಾಂಕ್ ಯು ಫಾರ್ ಅವರ್ ಬ್ಲಾಗ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂಡ್ ಆಲ್ಸೋ ಸಪೋರ್ಟ್ ಮೈ ಬ್ರದರ್ಸ್ ನ್ಯೂ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್ ಆಲ್ಸೋ. ಈ ದಿನ ತುಂಬ ಖುಷಿಯಾಗಿತ್ತು, ಯಾಕಂದರೆ
ತುಂಬಾ ಸುಂದರವಾದ ಒಂದು ಯುವತಿನ ನೋಡಿದೆ ಇವತ್ತು. ಅದು ನನಗೆ ತುಂಬಾ ಖುಷಿ ಆಯ್ತು. ಲುಕಿಂಗ್ ಗುಡ್. ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತ ಕೂಡ ಹೇಳ್ಬೋದು. ಇದೆಲ್ಲ ಎಡಿಟು ಗೈಸ್. ಇವ್ನು ಮಾತಾಡಕ್ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ ಗೈಸ್. ನಾವು ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್.